ಈ ದಿನ ನಾನು ನಿಮ್ಮನ್ನು ಕ್ರಿಸ್ತನಲ್ಲಿ ಡೈಲಿ ಬ್ರೆಡ್ ಚಾನಲ್ಗೆ ಸ್ವಾಗತವಾಗಿದ್ದೇನೆ. ದೇವರು ನಮಗೆ ಈ ದಿನ ಯಾವ ಒಂದು ವಾಕ್ಯವನ್ನು ಇಟ್ಟಿದ್ದಾರೆ ಅಂತ ನೀವು ಕೇಳೋದಕ್ಕೆ ಉತ್ಸಾಹದಿಂದಿದ್ದೀರಾ ಅಂತ ಅಂದ್ಕೊಳ್ತೀನಿ. ಬನ್ನಿ ನೋಡೋಣ. ಕೀರ್ತನೆಗಳು 12ನೇ ಅಧ್ಯಾಯ 7 ಮತ್ತು 8ನೇ ವಾಕ್ಯ. ಯೆಹೋವನೇ, ದುಷ್ಟತ್ವಕ್ಕೆ ಆಳಿಕೆ ಬಂದು ಎಲ್ಲೆಲ್ಲೋ ನೀಚವೇ ತುಂಬಿಕೊಂಡಿದ್ದರು. ನೀನು ನಮ್ಮನ್ನು ಅವರಿಂದ ತಪ್ಪಿಸಿ ಕಾಪಾಡುವಿ, ಸದಾಕಾಲವೂ ನಮ್ಮನ್ನು ಕಾಯುವಿ. ನೋಡಿ ಪ್ರಿಯ ದೇವರ ಮಕ್ಕಳೇ, ಈ ಒಂದು ವಾಕ್ಯ ಏನು ಹೇಳುತ್ತೆ ಅಂತಂದರೆ, ಆತ ನಮ್ಮನ್ನು ಕಾಪಾಡುವವನಾಗಿದ್ದಾನೆ, ಸದಾಕಾಲ ಕಾಯುವವನಾಗಿದ್ದಾನೆ. ನೀವು ಕೆಲಸ ಮಾಡುವಂಥ ಸ್ಥಳಗಳಲ್ಲಿ ನಿಮ್ಮ ಮೇಲಧಿಕಾರಿಗಳು ನಿಮ್ಮನ್ನು ಒಂದು ಆಶಾಭಂಗ ಪಡ್ತಾ ಇರ್ಬೋದು, ನಿಮ್ಮ ಮನಸ್ಸಿಗೆ ನೋವು ಮಾಡ್ತಾ ಇರ್ಬೋದು. ಆದರೆ ನೀವು ಅದನ್ನು ಎದುರು ನೋಡಬೇಡಿ, ನೀವು ಆಶಾಭಂಗ ಪಡಬೇಡಿ. ಯಾಕಂದರೆ ಎಲ್ಲ ಥರ ಅವಮಾನಗಳನ್ನು ಆತ ಆ ದಿನ ಕೂಜೆಯಲ್ಲೇ ಅನುಭವಿಸಾಗಿದೆ. ನಮ್ಮ ಒಂದು ನೋವುಗಳನ್ನೆಲ್ಲ ಆತ ಅನುಭವಿಸಾಗಿದೆ. ನಿಮ್ಮ ಒಂದು ಕಾಯಿಲೆಗಳನ್ನು ನೀವು ಎದುರು ನೋಡಬೇಡಿ. ವೈದ್ಯರು ನಿಮಗೆ ಹೇಳುವಂಥ ಮಾತುಗಳನ್ನು, ನುಡಿಗಳನ್ನು ನೀವು ನೋಡಬೇಡಿ, ಎದುರು ನೋಡಬೇಡಿ. ಮತ್ತು ಒಂದು ವೈದ್ಯರು ಕೊಡುವಂಥ ರಿಪೋರ್ಟ್ಗಳನ್ನು ನೀವು ಎದುರು ನೋಡಬೇಡಿ. ಹೊರತು ದೇವರ ಮೇಲೆ ಭಾಗ ಹಾಕಿವಿ, ಆತನ ಮೇಲೆ ಭಾಗ ಹಾಕಿವಿ. ಆತ ನಿಮ್ಮನ್ನು ಗುಣಪಡಿಸ್ತಾನೆ, ಆತನು ಗುಣಪಡಿಸ್ತಾನೆ ಅಂತ ಒಂದು ನಂಬಿಕೆಯನ್ನು ನೀವು ಇಟ್ಟು ಪ್ರಾರ್ಥನೆಯನ್ನು ಮಾಡಿ. ಆತ ಖಂಡಿತವಾಗಲೂ ನಿಮ್ಮನ್ನು ಪಡಿಸ್ತಾನೆ. ನಿಮ್ಮ ಎಲ್ಲ ಒಂದು ಸ್ಥಿತಿಗಳಲ್ಲಿ, ನಿಮ್ಮ ಎಂಥ ಸ್ಥಿತಿಯಲ್ಲಿ ನೀವಿದ್ದರೂ ಕೂಡ ಆತ ನಿಮ್ಮೊಂದಿಗೆ ಇರ್ತಾನೆ. ಆತ ನಿಮ್ಮನ್ನು ಎಂದೆಂದಿಗೂ ಕಾಯುವ ಆತನಾಗಿದ್ದಾನೆ. ನಿಮ್ಮ ಎಲ್ಲ ಕಷ್ಟದಲ್ಲಿಯೂ ಆತ ನಿಮಗೆ ಕಷ್ಟದಿಂದ ಪಾರು ಮಾಡುವಂತನಾಗಿದ್ದಾನೆ. ನಿಮ್ಮನ್ನು ಪಡಿಸಿದ್ದ ಆ ಒಂದು ಅಧಿಕಾರಿಗಳನ್ನು ದೇವರು ಕೆಳಗೆ ಹಾಕಿ ನಿಮ್ಮನ್ನು ಅದಕ್ಕಿಂತ ಒಂದು ದೊಡ್ಡ ಸ್ಥಾನದಲ್ಲಿ ದೇವರು ಇಡುವಂತನಾಗಿದ್ದಾನೆ. ಯಾಕೆ ಗೊತ್ತಾ, ಆತ ನಿಮ್ಮನ್ನು ಪ್ರೀತಿಸುವವನಾಗಿದ್ದಾನೆ. ನೀವು ಈ ಒಂದು ನುಡಿಯನ್ನು, ಈ ಒಂದು ಮಾತನ್ನು ನಾನು ಹೇಳ್ತಾ ಇಲ್ಲ, ಹೊರತು ದೇವರ ವಾಕ್ಯ ಹೇಳ್ತಾ ಇದೆ. ಪ್ರಿಯ ದೇವರ ಮಕ್ಕಳೇ, ನೀವು ಇದನ್ನು ಒಪ್ಪಿಕೊಳ್ಳೋದಾದರೆ, ನೀವು ಇದನ್ನು ನಂಬೋದಾದರೆ, ನನ್ನೊಂದಿಗೆ ನೀವು ಕೈಗಳನ್ನು ಜೋಡಿಸಿ ನೀವು ನಿಮ್ಮ ಕಣ್ಣುಗಳನ್ನು ಮುಚ್ಚಿ ದೇವರೊಂದಿಗೆ ಪ್ರಾರ್ಥನೆ ಮಾಡಿರಿ. ಆಕಾಶ ಭೂಮಿಯನ್ನು ಉಂಟು ಮಾಡಿದಂಥ ಸೃಷ್ಟಿಕರ್ತನೇ ಸ್ತೋತ್ರ ತಂದೆ. ಹೌದಪ್ಪ ತಂದೆ ಯೇಸುವೆ, ನಿಮ್ಮ ವಾಕ್ಯ ಹೇಳುವ ಪ್ರಕಾರ ನಾನು ನಿಮ್ಮನ್ನು ಸದಾಕಾಲ ಕಾಯುವೆನು ಅಂತ ಹೇಳಿ ನಿಮ್ಮ ವಾಕ್ಯ ಹೇಳ್ತದಲ್ಲಪ್ಪ ತಂದೆ ಯೇಸುವೆ ಸ್ತೋತ್ರ. ನೀವು ಕಾಪಾಡುವವರು ನೀವು ಆಗಿದೆಯಲ್ಲ ತಂದೆ ಯೇಸುವೆ ಸ್ತೋತ್ರ. ಪ್ರೀತಿಸುವವರು ನೀವು ಆಗಿದ್ದೀರಲ್ಲ ಸ್ತೋತ್ರ ತಂದೆ ಯೇಸುವೆ. ಮತ್ತೊಂದಾವರ್ತಿ ತಂದೆ ಯೇಸುವೆ, ಈ ಒಂದು ವಿಡಿಯೋವನ್ನು ನೋಡ್ತಾ ಇರುವಂಥ ಪ್ರತಿಯೊಬ್ಬರನ್ನು ನೀವು ಮುಟ್ಟಿ ಆಶೀರ್ವದಿಸಿರಿ. ಅವರೆಲ್ಲ ಕೊರತೆಗಳನ್ನು ನೀವು ನೀಗಿಸಿರಿ. ನಿಮ್ಮ ವಾಕ್ಯ ಹೇಳುವ ಪ್ರಕಾರ ತಂದೆ, ನನ್ನ ಮಕ್ಕಳನ್ನು ನಾನು ನನ್ನ ಕಣ್ಣು ಗುಡ್ಡೆಗಳ ಹಾಗೆ ಕಾಪಾಡ್ತೇನೆ ಅಂತ ನಿಮ್ಮ ವಾಕ್ಯ ಹೇಳ್ತದಲ್ಲ ತಂದೆ ಯೇಸುವೆ ಸ್ತೋತ್ರ ತಂದೆ. ಎಲ್ಲರನ್ನ ಮುಟ್ಟಿ ಆಶೀರ್ವದಿಸಿರಿ. ಅವರ ಎಲ್ಲ ಒಂದು ಸಮಸ್ಯೆಗಳನ್ನು ನೀವು ಅದಕ್ಕೆ ಪರಿಹಾರವನ್ನು ಕೊಡಿರಿ ತಂದೆ. ಮುಟ್ಟಿ ಆಶೀರ್ವದಿಸಿರಿ. ಎಲ್ಲ ಒಂದು ಕಾಯಿಲೆಗಳಿಂದ, ಸೈತಾನನ ಕಾಯಿಲೆಗಳಿಂದ ನೀವು ಬಿಡುಗಡೆಯನ್ನು ಕೊಡಿರಿ. ಮುಟ್ಟಿ ಆಶೀರ್ವದಿಸಿರಿ. ಅವರ ಮನಸ್ಸುಗಳನ್ನು ನೀವು ಶುದ್ಧಪಡಿಸಿರಿ ತಂದೆ. ಒಬ್ಬೊಬ್ಬರನ್ನು ನಿಮ್ಮ ಪವಿತ್ರ ಸ್ಥಳದಲ್ಲಿ ಮುಟ್ಟಿ ಆಶೀರ್ವದಿಸಿರಿ. ಅವರಲ್ಲಿರುವಂಥ ಎಲ್ಲ ಒಂದು ಸೈತಾನನ ಒಂದು ವಂಚನೆಗಳನ್ನೆಲ್ಲ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಈ ಒಂದು ಕ್ಷಣ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಮುಗಿದಾಗ್ತಾ ಇದ್ದೇನೆ. ಇನ್ ದ ನೇಮ್ ಆಫ್ ಜೀಸಸ್ ಕ್ರೈಸ್ಟ್ ಆಫ್ ನಜರೇತ್. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಥ್ಯಾಂಕ್ ಯು ಮಾಸ್ಟರ್. ಪ್ರತಿಯೊಬ್ಬರನ್ನು ನೀವು ಮುಟ್ಟಿ ಆಶೀರ್ವದಿಸಿರಿ. ಎಲ್ಲ ಕಷ್ಟಗಳಿಂದ ಪಾರು ಮಾಡಿ ತಂದೆ ಯೇಸುವೆ. ಯೇಸು ಕ್ರಿಸ್ತನ ಪರಿಶುದ್ಧವಾದ ಮುದ್ದಾದ ನಾಮದಲ್ಲಿ ಈ ಒಂದು ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇವೆ ತಂದೆಯೇ. ಈ ಒಂದು ಪ್ರಾರ್ಥನೆಯನ್ನು ಕೇಳಿ ನೀವು ದಯಪಾಲಿಸಿದ್ದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರ. ಆಮೇನ್. ಕ್ರಿಸ್ತನ ನಮಗೆ ಕಲಿಸಿಕೊಟ್ಟಂಥ ಪ್ರಾರ್ಥನೆಯನ್ನು ನಾವು ಒಟ್ಟಾಗಿ ಹೇಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮವು ಪರಿಶುದ್ಧ ಎಂದು ಎಣಿಸಲ್ಪಡಲಿ. ನಿಮ್ಮ ರಾಜ್ಯವು ಬರಲಿ. ನಿಮ್ಮ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ನಮಗೆ ದಯಪಾಲಿಸಿ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಯೊಳಗೆ ಸೇರಿಸಿದಂತೆ ಕೀಡೆಯಿಂದ ತಪ್ಪಿಸಿರಿ. ಯಾಕೆಂದರೆ ನಿಮ್ಮ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿಮ್ಮದೇ ಸ್ವಾಮಿ. ಆಮೇನ್. ಕೀರ್ತನೆಗಳು 103 ನಾವು ಒಟ್ಟಾಗಿ ಹೇಳುವ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಆಮೇನ್. ಇಲ್ಲಿ ತನಕ ಇಷ್ಟೊತ್ತು ನನ್ನೊಂದಿಗೆ ನೀವಿದ್ದು ದೇವರಿಗೋಸ್ಕರ ನೀವು ಸಮಯ ಕೊಟ್ಟಿದ್ದಕ್ಕೆ ನಾನು ನಿಮಗೆ ವಂದನೆಯನ್ನು ಹೇಳೋದಕ್ಕೆ ಬಯಸ್ತೇನೆ. ದೇವರಿಗೆ
ಕಾಲ ಕೊಡಿರಿ. ದೇವರು ಒಂದು ಸಾನ್ನಿಧ್ಯದಲ್ಲಿ ನೀವು ಉಲ್ಲಾಸ ಪಡೆಯಿರಿ ಮತ್ತು ದೇವರಲ್ಲಿ ನಂಬಿಕೆಯನ್ನು ಇಡಿರಿ. ದೇವರು ನಿಮ್ಮ ಒಂದು ಸ್ಥಿತಿಯನ್ನು ಬದಲಾಯಿಸ್ತಾರೆ. ದೇವರಿಗೆ ಆತನಿಂದ ಎಲ್ಲವೂ ಸಾಧ್ಯ. ದೇವರ ಮಕ್ಕಳೇ, ಆತನ ವಾಕ್ಯಗಳ ಪ್ರಕಾರ ಆತನ ಮಕ್ಕಳನ್ನು ಆತನ ಕಣ್ಣುಗುಡ್ಡೆಗಳಾಗಿ ಕಾಪಾಡ್ತಾನೆ. ನೀವು ನಿಮ್ಮ ಕಣ್ಣುಗುಡ್ಡೆಗಳನ್ನು ಹೇಗೆ ಕಾಪಾಡ್ತೀವೋ ದೇವರ ಮಕ್ಕಳೇ, ಅದಕ್ಕಿಂತ ಹೆಚ್ಚಾಗಿ ಆತ ನಿಮ್ಮನ್ನು ಕಾಪಾಡ್ತಾನೆ. ಆತ ನಿಮ್ಮನ್ನು ಪ್ರೀತಿಸ್ತಾನೆ. ಆತನು ನಿಮ್ಮನ್ನು ಸೈತಾನ ಮುಟ್ಟೋದಕ್ಕೆ ಆತ ಬಿಡೋದಿಲ್ಲ, ಯಾಕಂದರೆ ಆತನು ಅಷ್ಟೇ ಪ್ರೀತಿಸ್ತಾನೆ. ದೇವರ ಮಕ್ಕಳೇ, ನೀವು ಆಶಾಭಂಗ ಪಡಬೇಡಿ, ದೇವರಲ್ಲಿ ನಂಬಿಕೆ ಇಡಿರಿ. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ನನ್ನಿಂದ ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ಅದನ್ನು ಕಮೆಂಟ್ ಮಾಡಿ. ತಪ್ಪು ನಮಗೆ ಗೊತ್ತಾದಾಗಲೇ ಅಲ್ವಾ ಅದನ್ನ ನಾವು ಸರಿಪಡಿಸ್ಕೊಳಕ್ಕಾಗ್ಬೋದು. ನೀವು ಇಲ್ಲಿವರೆಗೂ ನೀವು ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ದೇವರ ಸೇವಕರನ್ನು ಎನ್ಕರೇಜ್ ಮಾಡಿ. ಅವರನ್ನು ದೇವರಲ್ಲಿ ಅವರಿಗೋಸ್ಕರ ನೀವು ಪ್ರಾರ್ಥನೆ ಮಾಡಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು.